ಜನಾರ್ದನ್ ರೆಡ್ಡಿ ಅವರ ಮನೆ ಬಳಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಒಂದು ಗಲಾಟೆ ಆಗ್ತಾ ಇದೆ ಅಂತ ಗೊತ್ತಾದಾಗ ಈ ಕಡೆ ನಾರಾ ಭರತ್ ರೆಡ್ಡಿ ಇನ್ನೊಂದು ಮತ್ತೊಂದು ಅವರನ್ನು ಅಲ್ಲಿಗೆ ಹೋಗದಂತೆ ತಡೆಯೋ ಪ್ರಯತ್ನ ಕೂಡ ಆಯಿತು ಅಂತ ಗಲಾಟೆ ಆಗ್ತಾ ಇದೆ. ಅಲ್ಲಿ ಹೋಗಬೇಡಿ ಅಂತೇಳಿ CPI ಸುಭಾಷ್ ತಡೀತಾರೆ. ಇವರು ತಡೆದ್ರೂ ಕೂಡ ಇವ್ರು ಕೇರ್ ಮಾಡಲ್ಲ. ಭರತ್ ರೆಡ್ಡಿ ಅವರೆಲ್ಲರೂ ಕೂಡ ತಡೆದರು. CPI ಸುಭಾಷ್ ಒಂದು ಕಡೆ ಟ್ರೈ ಮಾಡಿದ್ದಾರೆ, ಹೋಗಬೇಡಿ ಅಲ್ಲಿಗೆ, ಇನ್ನೂ ಉಲ್ಬಣವಾಗುತ್ತೆ, ಇನ್ನೂ ಜೋರಾಗುತ್ತೆ ಗಲಾಟೆ, ಬೇಡ ಬೇಡ, ಅಲ್ಲಿ ಜಮಾವಣೆ ಜಾಸ್ತಿ ಆದಷ್ಟು ಕೂಡ ಒಂದು ರೀತಿಯಲ್ಲಿ ಈ ಮಾಬ್ ಮೆಂಟಾಲಿಟಿ ಅಂತಾರೆ ಅದನ್ನು. ಒಂದು ಗುಂಪು ಜಾಸ್ತಿ ಆದಷ್ಟು ಅದರ ಮನಸ್ಥಿತಿ ಯಾರು ಏನು ಮಾಡ್ತಾರೋ ಅದ್ರ ಪ್ರಕಾರ ಹೊರಟೋಗ್ಬಿಡುತ್ತೆ. ಯಾರಾದರೂ ಒಬ್ಬ ಸಾಕು ಆ ಗುಂಪಲ್ಲಿ ಹೊಡಿರೋ ಇವನಿಗೆ ಅಂತ ಹೇಳಿಬಿಟ್ರೆ ಸಾಕು, ಎಲ್ಲರೂ ಸೇರಿ ಹೊಡೆದು ಬಿಡ್ತಾರೆ ಅವನಿಗೆ. ಅದನ್ನು ಮಾಬ್ ಮೆಂಟಾಲಿಟಿ ಅಂತ ಕರೀತಾರೆ. ಈ ಬಸ್ಗಳಲ್ಲೂ ಹಾಗೆ ಅಥವಾ ಹೊರಗಡೆನೂ ಹಾಗೆ, ಯಾರೋ ಪಿಕ್ ಪಾಕೆಟ್ ಮಾಡಿಬಿಟ್ಟ, ಅವ್ನು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಇವನಿಗೆ ಅಂತ ಒಬ್ಬ ಜೋರಾಗಿ ಗುಂಪಲ್ಲಿ ಹೋಗ್ಬಿಟ್ರು ಸಾಕು, ಎಲ್ಲರೂ ಸೇರಿ ಹೊಡೆದು ಬಿಡ್ತಾರೆ, ಸಾಯೋ ಥರ ಹೊಡೆದು ಬಿಡ್ತಾರೆ. ಆಮೇಲಿನ ಕತೆ ಆಮೇಲಕ್ಕೆ ಅಂತ ಹೇಳಿ ವಿವೇಚನೆ ಕಡಿಮೆ ಆಗಿಬಿಡುತ್ತೆ. ತುಂಬ ಜನ ಸೇರಿದಾಗ ವಿವೇಚನೆ ಕಡಿಮೆ ಆಗಿ ಆ ಗುಂಪಿನ ಬಲ ಪ್ರದರ್ಶನಕ್ಕೆ ವೇದಿಕೆ ರೆಡಿ ಆಗಿಬಿಡುತ್ತೆ. ನಮ್ಮ ಕಡೆ ಇಷ್ಟು ಜನ ಇದ್ದಾರೆ, ಅವ್ರ ಕಡೆ ಅಷ್ಟು ಜನ ಇದ್ದಾರೆ, ಹೊಡೆದು ಬಿಡೋಣ ಅವ್ರಿಗೆ. ಇದು ಅನೇಕ ಕಡೆಗಳಾಗಿರುತ್ತೆ, ನೀವು ಗಮನಿಸಿರಬಹುದು. ಸಂತೆ, ಜಾತ್ರೆ, ಇಂಥ ಕಡೆ ಸಣ್ಣ ಘಟನೆಗಳಿಗೆ ಅತಿರೇಕಕ್ಕೆ ಹೋಗಿ ಸಾಯೋವರೆಗೂ ಅಲ್ಲಿ ಹೊಡೆದಾಟ ಬಡದಾಟಗಳಾಗ್ಬಿಡ್ತವೆ. ಇಲ್ಲಿ CPI ಸುಭಾಷ್ ಏನು ಮಾಡ್ತಿದ್ದಾರೆ, ಈ ಒಂದು ಕಡೆ ಭರತ್ ರೆಡ್ಡಿ ಆಪ್ತನನ್ನು ತಡೆಯುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಇದ್ರಲ್ಲ, ಇವರನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಅಲ್ಲಿ ಮಾಡ್ತಾರೆ. ಭರತ್ ರೆಡ್ಡಿಯೂ ತಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೂ ತಳ್ಳಿಕೊಂಡೇ ನುಗ್ಗುಬಿಟ್ಟಿರ್ತಾರೆ ಅವರನ್ನು. ನಾವು ಅಲ್ಲಿ ಗಲಾಟೆ ಆಗ್ತಾ ಇದೆ, ವಾಲ್ಮೀಕಿ ಬ್ಯಾನರ್ ಹಾಕಕ್ಕೆ ಬಿಡ್ತಾ ಇಲ್ಲ ಅವರು ಅಂತ ಇವ್ರು ನುಗ್ಗುಬಿಡ್ತಾರೆ. ಆದರೆ CPI ತಳ್ಕೊಂಡು ಹೋದಂಥವರು ಶಾಸಕರ ಬೆಂಬಲಿಗರು, ಗನ್ಮ್ಯಾನ್ಗಳು. ಘರ್ಷಣೆ ದಿನದ ಮತ್ತೊಂದು ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಇಲ್ಲಿ.